ಸಿನಿಮಾ ಆಬ್ಸಲ್ಯೂಟ್ ಸಿನಿಮಾ. ಹೌದು, ಡೆಲ್ಲಿ ಹಾಗೂ ಲಕ್ನೋ ನಡುವಿನ ಪಂದ್ಯಾಟ ಒಂದು ಥ್ರಿಲ್ಲರ್ ಸಿನಿಮಾದ ರೀತಿ ಇತ್ತು. ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಕಡಿಮೆ ಇರಲಿಲ್ಲ. ಕೇವಲ 7 ರನ್ಗಳಿಗೆ 3 ವಿಕೆಟ್, 65 ರನ್ಗೆ 5 ವಿಕೆಟ್, 210 ಎನ್ನುವಂಥ ದೊಡ್ಡ ಟಾರ್ಗೆಟ್. ಎಲ್ಲರೂ 65 ರನ್ಗೆ 5 ವಿಕೆಟ್ ಹೋದಾಗ ತುಂಬ ಜನ ಟಿವಿ ಆಫ್ ಮಾಡಿ ಮಲಗಿದವರಿದ್ದಾರೆ. ತುಂಬ ಜನ ಮೊಬೈಲ್ನಲ್ಲಿ ನೋಡ್ತಾ ಇದ್ದವರು ಈ ಮ್ಯಾಚ್ ಒನ್ ಸೈಡ್ ಆಯಿತು ಇನ್ನೇನು ನೋಡೋದು ಅಂತ ಬೇರೆ ರೀಲ್ಸನ್ನು ಸ್ಕ್ರಾಲ್ ಮಾಡೋದಕ್ಕೆ ಶುರು ಮಾಡಿದವರು ಕೂಡ ತುಂಬ ಜನ ಇದ್ದಾರೆ. ಆದರೆ ಅವನೊಬ್ಬ ಮಾತ್ರ ನಾನು ಈ ಪಂದ್ಯವನ್ನು ಗೆಲ್ಲಿಸ್ತೇನೆ ಅಂತ ನಿಂತು ಬಿಟ್ಟಿದ್ದ. ಆತ ಬೇರೆ ಯಾರೂ ಅಲ್ಲ, ಆಶುತೋಷ್ ಶರ್ಮಾ. ಕಳೆದ ಬಾರಿ ಪಂಜಾಬ್ನಲ್ಲಿ ಗರ್ಜನೆ ಮಾಡಿದಂಥ ಈ ಹುಡುಗ ಈಗ ಡೆಲ್ಲಿ ಪರವಾಗಿ ಕಣಕ್ಕಿಳಿದಿದ್ದಾನೆ. ಮೊದಲ 20 ಬಾಲ್ನಲ್ಲಿ 20 ರನ್, ಮುಂದಿನ 11 ಎಸೆತದಲ್ಲಿ ಬರೋಬ್ಬರಿ 46 ರನ್ನನ್ನು ಚಚ್ಚಿದಂತಹ ಆಶುತೋಷ್ ಶರ್ಮಾ ಡೆಲ್ಲಿಗೆ ನಂಬಲಸಾಧ್ಯವಾದಂತಹ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅದು ಕೂಡ ಕೊನೆಯ 1 ವಿಕೆಟನ್ನು ಹಿಡಿದುಕೊಂಡು ಆತ ಆಡಿದ ಆ ಪರಿ ಇದೆಯಲ್ಲ, ಅದು ಖಂಡಿತವಾಗಿಯೂ ಕ್ರಿಕೆಟ್ ಅಭಿಮಾನಿಗಳ ಹೃದಯವನ್ನು ಗೆದ್ದಿದೆ. ಈ ಬಾರಿ ಪಂಜಾಬ್ ತಂಡ ಯೋಚನೆ ಮಾಡ್ತಾ ಇರಬಹುದು, ನಾವು ವಜ್ರವನ್ನೇ ಕಳೆದುಕೊಂಡು ಬಿಟ್ಟಿದ್ದವಲ್ಲ ಅಂತ. ಯಾಕೆ ಅಂದರೆ ಕಳೆದ ಬಾರಿ ಇದೇ ಆಶುತೋಷ್ ಶರ್ಮಾ ಪಂಜಾಬ್ ತಂಡದಲ್ಲಿ ಆಡ್ತಾ ಇದ್ದ ಹುಡುಗ ಈಗ ಡೆಲ್ಲಿ ತಂಡ ಅವರನ್ನು ಖರೀದಿ ಮಾಡಿದೆ. ಇಲ್ಲಿ ಡೆಲ್ಲಿ ತಂಡದ ಬುದ್ಧಿವಂತಿಕೆ ಕೆಲಸ ಮಾಡಿದೆ. ಕಳೆದ ಬಾರಿ ಕೂಡ ಇಂಥದ್ದೇ ಕೆಲವೊಂದು ಪಂದ್ಯಗಳನ್ನು ಪಂಜಾಬ್ಗೆ ಆಶುತೋಷ್ ಶರ್ಮಾ ಗೆಲ್ಲಿಸಿಕೊಟ್ಟಿದ್ರು. ಈಗ ಡೆಲ್ಲಿ ಪರವಾಗಿ ಕೂಡ ಆರ್ಭಟ ಮಾಡಿದ್ದಾರೆ. ನಿಮ್ಮಲ್ಲಿ ತುಂಬ ಜನ ಈ ಮ್ಯಾಚನ್ನು ಮಿಸ್ ಮಾಡಿಕೊಂಡಿರ್ಬೋದು. ಕಾರಣ 65ಕ್ಕೆ 5 ವಿಕೆಟ್ ಹೋಯಿತು ಅನ್ನುವಾಗ ಯಾರು ಕೂಡ ಅದು ಒನ್ ಸೈಡೆಡ್ ಮ್ಯಾಚ್ ಅಂತ ಅಂದುಕೊಂಡು ಬಿಡ್ತಾರೆ. ಹೀಗಾಗಿ ಬೆಳಗ್ಗೆ ಸ್ಕೋರ್ ನೋಡಿದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಗಿರಬಹುದು. ಡೆಲ್ಲಿ ಕೇವಲ 1 ವಿಕೆಟ್ನಿಂದ ಗೆದ್ದಿತ್ತು. ಆಶುತೋಷ್ ಶರ್ಮಾ ಈ ಗರ್ಜನೆ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ.